ಕ್ಷೇತ್ರದ ಸಂಚಾರ ಮಾಡ್ತಾ ಇದ್ದೀರಿ. ಜನ ರೆಸ್ಪಾನ್ಸ್ ಆಗಿದೆ, ಕಾರ್ಯಕರ್ತರನ್ನ ಜೊತೆಗೂಡಿಸಿ ಇವಾಗ ಕಳೆದ 8 ದಿವಸದಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಇವಾಗ ಸರಣಿಯಾಗಿ ಇವತ್ತು BJP ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೋದ ಕಡೆಯೆಲ್ಲ ಅಭೂತಪೂರ್ವ ಸ್ವಾಗತ ಇದೆ. ಇವತ್ತು ಬೆಂಗಳೂರು ನಾವು ದಕ್ಷಿಣ ತಾಲೂಕು ಹೋಗಿದ್ದೆ. ನಿನ್ನೆ RR ನಗರ, ಕುಣಿಗಲ್ಲು, ಬಹಳ ಮುಖ್ಯವಾದದ್ದು ಇವತ್ತು BJP ಮತ್ತು JDS ಕಾರ್ಯಕರ್ತರ ಎರಡೂ ಹೃದಯಗಳು ಒಟ್ಟಾಗಿದೆ. ಬಹಳ ಹುರುಪಿದೆ, ಹುಮ್ಮಸ್ಸಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಗೆಲುವು 100% ಖಾತ್ರಿ ಅಂತ ಅನಿಸುತ್ತೆ ನಾನು. ಸರ್, ಈಗ ಧರ್ಮ ಮತ್ತು ಅಧರ್ಮದ ನಡುವಿನ ಚುನಾವಣೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಮತದಾರರಿಗೆ ಯಾವ ರೀತಿ ಸಂದೇಶ ಹೋಗ್ತಿದೆ ಅಂತೇಳಿ? ಅಲ್ಲ, ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ಚುನಾವಣೆ ಆರೋಗ್ಯಕರ ಸ್ಪರ್ಧೆಯಾಗಿರಬೇಕು. ಯಾಕೆಂದರೆ ಮತದಾರರನ್ನು ಯಾವುದೇ ರೀತಿ ಅಡ್ಡದಾರಿಗೆ ಎಳಿಬಾರ್ದು ಅಷ್ಟೇ. ಕ್ಷೇತ್ರದ ಸಂಚಾರ ಮಾಡ್ತಾ ಇದ್ದೀರಿ. ಜನ ರೆಸ್ಪಾನ್ಸ್ ಆಗಿದೆ, ಕಾರ್ಯಕರ್ತರನ್ನ ಜೊತೆಗೂಡಿಸಿ ಇವಾಗ ಕಳೆದ 8 ದಿವಸದಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಇವಾಗ ಸರಣಿಯಾಗಿ ಇವತ್ತು BJP ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೋದ ಕಡೆಯೆಲ್ಲ ಅಭೂತಪೂರ್ವ ಸ್ವಾಗತ ಇದೆ. ಇವತ್ತು ಬೆಂಗಳೂರು ನಾವು ದಕ್ಷಿಣ ತಾಲೂಕು ಹೋಗಿದ್ದೆ. ನಿನ್ನೆ RR ನಗರ, ಕುಣಿಗಲ್ಲು, ಬಹಳ ಮುಖ್ಯವಾದದ್ದು ಇವತ್ತು BJP ಮತ್ತು JDS ಕಾರ್ಯಕರ್ತರ ಎರಡೂ ಹೃದಯಗಳು ಒಟ್ಟಾಗಿದೆ. ಬಹಳ ಹುರುಪಿದೆ, ಹುಮ್ಮಸ್ಸಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಗೆಲುವು 100% ಖಾತ್ರಿ ಅಂತ ಅನಿಸುತ್ತೆ ನಾನು. ಸರ್, ಈಗ ಧರ್ಮ ಮತ್ತು ಅಧರ್ಮದ ನಡುವಿನ ಚುನಾವಣೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಮತದಾರರಿಗೆ ಯಾವ ರೀತಿ ಸಂದೇಶ ಹೋಗ್ತಿದೆ ಅಂತೇಳಿ? ಅಲ್ಲ, ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ಚುನಾವಣೆ ಆರೋಗ್ಯಕರ ಸ್ಪರ್ಧೆಯಾಗಿರಬೇಕು. ಯಾಕೆಂದರೆ ಮತದಾರರನ್ನು ಯಾವುದೇ ರೀತಿ ಅಡ್ಡದಾರಿಗೆ ಎಳಿಬಾರ್ದು ಅಷ್ಟೇ.